ಯಾವ ದಾನಕ್ಕೆ ಏನು ಫಲ? ಯಾವ ವಸ್ತುಗಳನ್ನು ದಾನ ಮಾಡಿದರೆ ಏನು ಫಲ? ದಾನ ಮಾಡಿದವನಿಗೆ ಯಾವ ಫಲ ಸಿಗುತ್ತದೆ? ಬನ್ನಿ ಒಂದಿಷ್ಟು ದಾನದ ಬಗ್ಗೆ ಮಾಹಿತಿ ತಿಳಿಯೋಣ. ವಸ್ತ್ರ ದಾನ ಮಾಡಿದರೆ ಆಯಸ್ಸು ಹೆಚ್ಚಾಗುತ್ತದೆ. ದೀಪ ದಾನ ಮಾಡಿದರೆ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ. ಅನ್ನದಾನ ಮಾಡಿದರೆ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ. ಹಾಲಿನ ದಾನ ಮಾಡಿದರೆ ರೋಗಮುಕ್ತವಾದ ಜೀವನ ಸಿಗುತ್ತದೆ. ಎಣ್ಣೆ ದಾನ ಮಾಡಿದರೆ ಮನುಷ್ಯನ ಸಾಲ ಕಡಿಮೆ ಆಗುತ್ತೆ. ತರಕಾರಿ ದಾನ ಮಾಡಿದರೆ ಪಿತೃದೋಷ ನಿವಾರಣೆ ಆಗುತ್ತದೆ. ಪಾದರಕ್ಷೆ ದಾನ ಮಾಡಿದರೆ ತೀರ್ಥಯಾತ್ರೆಗೆ ಹೋಗುವ ಯೋಗ ಸಿಗಲಿದೆ. ನೀರಿನ ದಾನ ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಸಿಗಲಿದೆ. ತುಪ್ಪದ ದಾನ ಮಾಡಿದರೆ ಮನೆ ಕಟ್ಟುವ ಯೋಗ ದೊರೆಯಲಿದೆ. ತೆಂಗಿನಕಾಯಿ ದಾನ ಮಾಡಿದರೆ ಬಯಸಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಚಿನ್ನದ ದಾನ ಮಾಡಿದರೆ ಕೋಟಿ ವರಗಳು ಸಿಕ್ಕಷ್ಟು ಪುಣ್ಯ ಲಭಿಸುತ್ತದೆ. ಗೋವಿನ ದಾನ ಮಾಡಿದರೆ ಮುಕ್ತಿ ಅಥವಾ ಮೋಕ್ಷ ಸಿಗುತ್ತೆ ಅನ್ನುವ ನಂಬಿಕೆ. ಹಾಗೆ ಅಂತ ವ್ಯಕ್ತಿಯ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕಾಡಲಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ವಸ್ತುವಂತ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.